ವೀಕ್ಷಕರೇ, ಯಾವುದಾದರೂ ಸಮಸ್ಯೆಗಳು ಎದುರಾದಾಗ, ಮೇಲಿಂದ ಮೇಲೆ ಸಂಕಷ್ಟಗಳು ತಲೆದೋರ್ತಿದ್ದಾಗ ಯಾವುದೇ ಜ್ಯೋತಿಷಿಗಳ ಬಳಿ ಹೋದರೂ ಕೂಡ ಮೊದಲು ಹೇಳುವುದೇ ಮನೆಯಲ್ಲಿ ದೇವಿಗೊಂದು ಕುಂಕುಮಾರ್ಚನೆಯನ್ನು ಮಾಡಿ ಅಥವಾ ದೇವಸ್ಥಾನದಲ್ಲಿ ಹೋಗಿ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸಿ ಅಂತ. ಯಾಕಂದರೆ ಶಕ್ತಿರೂಪಿಣಿಯಾದ ದೇವಿಗೆ ಮಾಡುವ ಕುಂಕುಮಾರ್ಚನೆ ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಇಂತಹ ಪೌರಾಣಿಕ ಹಿನ್ನೆಲೆಯುಳ್ಳ ಕುಂಕುಮದ ವಿಶೇಷತೆಗಳೇನು, ಕುಂಕುಮವನ್ನು ಯಾವ ಬೆರಳಿನಿಂದ ಹಚ್ಚಿಕೊಳ್ಳಬೇಕು, ಕುಂಕುಮವನ್ನು ಹಣೆಯ ಮಧ್ಯಭಾಗದಲ್ಲೇ ಯಾಕೆ ಹಚ್ಚಿಕೊಳ್ಬೇಕು, ಅಲ್ಲದೆ ಮನೆಯ ಹೆಂಗಸರು ಕುಂಕುಮ ಇಡುವುದಕ್ಕೂ ಮನೆಯ ಯಜಮಾನನ ಆಯುಷ್ಯಕ್ಕೂ ಇರುವ ನಂಟು ನಿಜವಾ, ಇದಕ್ಕಿರುವ ಲಾಜಿಕ್ ಆದರೂ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ದೇವರ ಪೂಜೆಗಳು ನಡೀತಾನೆ ಇರ್ತವೆ. ಪೂಜೆ ಮಾಡುವ ಸಮಯದಲ್ಲಿ ಎಲ್ಲರ ಹಣೆಯಲ್ಲೂ ಕೂಡ ಕುಂಕುಮವಿರುತ್ತೆ. ಆದರೆ ದೇವರ ಪೂಜೆಗೂ ಮೊದಲು ಹಣೆಗೆ ಕುಂಕುಮ ಧಾರಣೆ ಮಾಡಿಕೊಳ್ಬೇಕು. ಈ ವೇಳೆ ಶ್ಲೋಕವನ್ನು ಹೇಳಿಕೊಂಡೇ ಕುಂಕುಮ ಧಾರಣೆಯನ್ನು ಮಾಡಬೇಕು. ಕುಂಕುಮಂ ಶೋಭನಂ ದಿವ್ಯಂ ಸರ್ವದಾ ಮಂಗಳಪ್ರದಂ ಧಾರಣೇನಾಸ್ಯ ಶುಭದಂ ಶಾಂತಿರಸ್ತು ಸದಾ ಮಮ ಅಂತ. ಅಂದರೆ ಕುಂಕುಮವು ದಿವ್ಯ ರೂಪದ್ದಾಗಿದ್ದು ಸದಾ ಮಂಗಳಪ್ರದವಾಗಿದೆ. ಕುಂಕುಮ ಧಾರಣೆಯಿಂದ ಶುಭ ಹಾಗೂ ಶಾಂತಿ ನೆಲೆಸುತ್ತೆ ಅನ್ನೋದನ್ನು ಈ ಶ್ಲೋಕ ತಿಳಿಸುತ್ತೆ. ಕುಂಕುಮ ಧಾರಣೆಯ ಬಗ್ಗೆ ದೊಡ್ಡವರೊಂದು ಮಾತನ್ನು ಹೇಳಿದ್ದಾರೆ ನೋಡಿ. ಕಾಸಿನಗಲದ ಕುಂಕುಮ ಧರಿಸಿದ ಪತಿವ್ರತೆಗೆ ಕೆಟ್ಟ ದೃಷ್ಟಿ ತಗುಲುವುದಿಲ್ಲ ಅಂತ. ಹೀಗಾಗಿಯೇ ಮನೆಗೆ ಅತಿಥಿಗಳು ಬಂದಾಗ, ಶುಭ ಸಮಾರಂಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ನೀಡುವ ಪದ್ಧತಿ ಈಗಲೂ ಕೂಡ ನಡೆದುಕೊಂಡೇ ಬರುತ್ತಿದೆ. ಯಾಕಂದರೆ ಹಿಂದೂ ಧರ್ಮದಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಕುಂಕುಮಾರ್ಚನೆಗೆ ಅತ್ಯಂತ ಉನ್ನತವಾದ ಸ್ಥಾನವಿದೆ. ವಿಶೇಷವಾಗಿ ದೇವಿಯ ಆರಾಧನೆಯಲ್ಲಿದು ಶ್ರೇಷ್ಠವಾದ ಪೂಜಾ ವಿಧಾನವಾಗಿದೆ. ಇದರ ಮಹತ್ವ, ವಿಧಾನ ಮತ್ತು ಶಾಸ್ತ್ರ ಏನು ಹೇಳುತ್ತೆ ಅನ್ನೋದರ ಸಂಪೂರ್ಣ ವಿವರವನ್ನು ಎಳೆಯಾಗಿ ನೋಡೋಣ ಈಗ. ದೇವಿ ಅಥವಾ ಅಮ್ಮನವರ ವಿಗ್ರಹ, ಫೋಟೋ ಅಥವಾ ಶ್ರೀಚಕ್ರಕ್ಕೆ ದೇವಿಯ ನಾಮಗಳನ್ನು ಹೇಳುತ್ತಾ, ಅಂದರೆ ಅಷ್ಟೋತ್ತರ ಅಥವಾ ಸಹಸ್ರನಾಮವನ್ನು ಹೇಳುತ್ತಾ ಪ್ರತಿ ನಾಮಕ್ಕೂ ಚಿಟಿಕೆ ಕುಂಕುಮವನ್ನು ದೇವಿಯ ಪಾದಗಳಿಗೆ ಅಥವಾ ಮೂರ್ತಿಗೆ ಸಮರ್ಪಿಸುವುದೇ ಕುಂಕುಮಾರ್ಚನೆ. ಕುಂಕುಮವು ಶಕ್ತಿಯ ಸಂಕೇತ. ದೇವಿಯು ಕುಂಕುಮ ಪ್ರಿಯೆ. ಅವಳಿಗೆ ಕುಂಕುಮದಿಂದ ಅರ್ಚನೆ ಮಾಡೋದ್ರಿಂದ ಅವಳು ಬೇಗ ಪ್ರಸನ್ನಲಾಗ್ತಾಳೆ ಅನ್ನೋ ನಂಬಿಕೆ ಇದೆ. ಸುಮಂಗಲಿಯರು ಕುಂಕುಮಾರ್ಚನೆ ಮಾಡೋದ್ರಿಂದ ಮಾಂಗಲ್ಯ ಬಲ ವೃದ್ಧಿಯಾಗುತ್ತೆ, ಪತಿಯ ಆಯಸ್ಸು ಹೆಚ್ಚುತ್ತೆ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಸುಮಂಗಲಿಯರು ಕುಂಕುಮಾರ್ಚನೆ ಮಾಡುವುದರ ಹಿಂದೆ ಬಲವಾದ ಪೌರಾಣಿಕ, ತಾತ್ವಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಗಳು ಕೂಡ ಇವೆ. ದೇವಿಗೂ ಮತ್ತು ಕುಂಕುಮಕ್ಕೂ ಇರುವ ನಂಟು ತಾಯಿ ಮತ್ತು ಮಗುವಿನ ಸಂಬಂಧದಷ್ಟೇ ಗಾಢವಾದದ್ದು. ಹಿಂದೂ ಧರ್ಮದಲ್ಲಿ ಕೆಂಪು ಬಣ್ಣವು ಶಕ್ತಿಯ ಸ್ವರೂಪ. ದೇವಿ ಆದಿಪರಾಶಕ್ತಿ. ಅವಳು ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಕಾರಣಕರ್ತರು. ಕೆಂಪು ಬಣ್ಣವು ರಜೋಗುಣವನ್ನು ಪ್ರತಿನಿಧಿಸುತ್ತೆ, ಅಂದರೆ ಕ್ರಿಯಾಶೀಲತೆಯನ್ನು. ಸಂಸಾರವನ್ನು ನಡೆಸೋದಕ್ಕೆ ಹೆಣ್ಣಿಗೆ ಈ ಕ್ರಿಯಾಶಕ್ತಿಯ ಅಗತ್ಯವಿದೆ. ಹಾಗಾಗಿ ಶಕ್ತಿ ಸ್ವರೂಪಿಣಿಯಾದ ದೇವಿಗೆ ಕೆಂಪು ಕುಂಕುಮ ಅತ್ಯಂತ ಪ್ರಿಯ. ಬ್ರಹ್ಮಾಂಡ ಪುರಾಣದ ಲಲಿತಾ ಸಹಸ್ರನಾಮದಲ್ಲಿ ದೇವಿಯನ್ನ ಕುಂಕುಮಾಭರಣ ಮಂಡಿತೆ, ಅಂದರೆ ಕುಂಕುಮವನ್ನೇ ಆಭರಣವಾಗಿ ಧರಿಸಿರುವವಳು ಮತ್ತು ಕುಂಕುಮ ಪ್ರಿಯೆ ಅಂತ ಸ್ತುತಿಸಲಾಗಿದೆ. ಯಾರು ದೇವಿಗೆ ಪ್ರಿಯವಾದ ವಸ್ತುವಿನಿಂದ ಅರ್ಚನೆ ಮಾಡ್ತಾರೋ ಅವರಿಗೆ ದೇವಿ ಒಲಿದು ಸೌಭಾಗ್ಯವನ್ನು ನೀಡ್ತಾಳೆ ಅನ್ನೋದು ಶಾಸ್ತ್ರದ ಮಾತು. ಕುಂಕುಮವು ನೇರವಾಗಿ ಸಿಗೋ ವಸ್ತುವಲ್ಲ. ಅದು ಅರಿಶಿಣ, ಸುಣ್ಣ ಮತ್ತು ನಿಂಬೆ ರಸದ ಮಿಶ್ರಣದಿಂದ ಹುಟ್ಟುತ್ತೆ. ಅರಿಶಿಣ ಶಾಂತಿ ಮತ್ತು ಪವಿತ್ರತೆ ಸೂಚಿಸುವ ಗೌರಿಯ ಸಂಕೇತ. ಸುಣ್ಣ ಅಥವಾ ಕೆಂಪು ಬಣ್ಣ ಶಕ್ತಿ ಮತ್ತು ತೇಜಸ್ಸನ್ನು ಪ್ರತಿನಿಧಿಸೋ ದುರ್ಗೆ ಮತ್ತು ಲಕ್ಷ್ಮಿಯ ಸಂಕೇತ. ಅಂದರೆ ಶಾಂತ ಸ್ವರೂಪದ ಅರಿಶಿಣ ಪ್ರಕ್ರಿಯೆಯ ಮೂಲಕ ಶಕ್ತಿ ಸ್ವರೂಪದ ಕುಂಕುಮ ಆಗಿ ಬದಲಾಗುತ್ತೆ. ಇದೇ ರೀತಿ ಒಬ್ಬ ಸ್ತ್ರೀ ತನ್ನ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ಶಾಂತಿಯಿಂದ ಶಕ್ತಿಯಾಗಿ, ಅಂದರೆ ರಕ್ಷಕಿಯಾಗಿ ಬದಲಾಗಬಲ್ಲಳು ಅನ್ನೋದನ್ನು ಇದು ಸೂಚಿಸುತ್ತೆ. ಈ ಕುಂಕುಮದಿಂದ ಮಾಂಗಲ್ಯ ಬಲ ಮತ್ತು ಪತಿಯ ಆಯಸ್ಸು ಹೆಚ್ಚಾಗೋದು ಹೇಗೆ ಅನ್ನೋದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಶಾಸ್ತ್ರಗಳ ಪ್ರಕಾರ ಕುಂಕುಮದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ಸುಮಂಗಲಿಯು ಕುಂಕುಮಾರ್ಚನೆ ಮಾಡಿ ಆ ಪ್ರಸಾದವನ್ನು ತನ್ನ ಹಣೆಯಲ್ಲಿ ಸಿಂಧೂರವಾಗಿ ಧರಿಸಿದಾಗ ಅವಳಲ್ಲಿ ಲಕ್ಷ್ಮಿ ಕಡೆ ತುಂಬುತ್ತೆ. ಎಲ್ಲಿ ಲಕ್ಷ್ಮಿ ಇರ್ತಾಳೋ ಅಲ್ಲಿ ದಾರಿದ್ರ್ಯವಿರೋದಿಲ್ಲ ಮತ್ತು ಅಲಕ್ಷ್ಮಿ ಅಂದರೆ ದುರಾದೃಷ್ಟ ನಾಶವಾಗುತ್ತೆ. ಇದರಿಂದ ಪತಿಯ ಪ್ರಗತಿಯಾಗುತ್ತೆ, ಬದುಕು ಸುಂದರವಾಗುತ್ತೆ ಅನ್ನೋದು ಹಿನ್ನೆಲೆಯ ನಂಬಿಕೆ. ಸಾವಿತ್ರಿಯು ಯಮನಿಂದ ಪತಿಯ ಪ್ರಾಣವನ್ನು ಮರಳಿ ಪಡೆದದ್ದು ಕೂಡ ತನ್ನ ಪಾತಿವ್ರತ್ಯ ಶಕ್ತಿ ಮತ್ತು ತಪಸ್ಸಿನಿಂದ. ಕುಂಕುಮಾರ್ಚನೆ ಸಹ ಒಂದು ರೀತಿಯ ತಪಸ್ಸೆ. ದೇವಿಯ ಸಹಸ್ರನಾಮಗಳನ್ನು ಹೇಳುತ್ತಾ ಪ್ರತಿ ನಾಮಕ್ಕೂ ಕುಂಕುಮವನ್ನು ಏರಿಸುವಾಗ ಉಂಟಾಗುವ ಧನಾತ್ಮಕ ಕಂಪನಗಳು, ಅಂದರೆ ಪಾಸಿಟಿವ್ ವೈಬ್ಸ್ ಏನಿದೆ, ಅದು ಸ್ತ್ರೀಯ ಸಂಕಲ್ಪವನ್ನು ಬಲಪಡಿಸುತ್ತೆ. ನನ್ನ ಪತಿ ಮತ್ತು ಕುಟುಂಬವನ್ನು ರಕ್ಷಿಸು ಎಂಬ ಆಕೆಯ ಪ್ರಾರ್ಥನೆಗೆ ದೇವಿಯ ರಕ್ಷಣಾ ಕವಚ ಸಿಗುತ್ತೆ. ಇದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆಯೂ ಇದೆ ನೋಡಿ. ಹಣೆಯ ಎರಡು ಹುಬ್ಬುಗಳ ನಡುವೆ ಆಜ್ಞಾಚಕ್ರವಿರುತ್ತೆ. ಇದು ನಮ್ಮ ಮನಸ್ಸು ಮತ್ತು ಏಕಾಗ್ರತೆಯ ಕೇಂದ್ರ. ಕುಂಕುಮವನ್ನು ಇಲ್ಲಿ ಹಚ್ಚೋದ್ರಿಂದ ಈ ಜಾಗದಲ್ಲಿ ಉಂಟಾಗುವ ಒತ್ತಡ ಮತ್ತು
ರಾಸಾಯನಿಕ ಗುಣ ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡುತ್ತೆ ಮತ್ತು ಮನಸ್ಸನ್ನು ಶಾಂತವಾಗಿರಿಸುತ್ತೆ. ಮನಸ್ಸು ಶಾಂತವಾಗಿದ್ದರೆ ಮನೆಯಲ್ಲಿ ಜಗಳಗಳಾಗೋದಿಲ್ಲ, ಸುಖ ಶಾಂತಿಯೂ ಕೂಡ ನೆಲೆಸುತ್ತೆ. ಸ್ತ್ರೀ ಮನೆಯ ಕಣ್ಣು, ಅವಳು ಶಾಂತವಾಗಿದ್ದರೆ ಇಡೀ ಮನೆಯೂ ಕೂಡ ಶಾಂತವಾಗಿರುತ್ತೆ ಅನ್ನೋದೇ ಇದರ ಹಿಂದಿನ ಲಾಜಿಕ್. ಸೌಂದರ್ಯ ಲಹರಿಯಲ್ಲಿ ಆದಿಶಂಕರಾಚಾರ್ಯರು ದೇವಿಯ ವರ್ಣನೆಯನ್ನು ಮಾಡುತ್ತಾ ದೇವಿಯ ಹಣೆಯಲ್ಲಿರುವ ಕುಂಕುಮವು ಕಷ್ಟಗಳ ರೂಪದಲ್ಲಿರುವ ಭಕ್ತರ ಕತ್ತಲೆಯನ್ನು ಓಡಿಸುವ ಸೂರ್ಯನಿದ್ದಂತೆ ಅಂತ ಬಣ್ಣಿಸಿದ್ದಾರೆ. ಅರ್ಚನೆ ಮಾಡಿದ ಕುಂಕುಮವು ಅದ್ಭುತವಾದ ಶಕ್ತಿಯನ್ನು ಹೊಂದಿರುತ್ತೆ. ಇದನ್ನು ಪ್ರತಿನಿತ್ಯ ಹಣೆಗೆ ಇಟ್ಕೊಳ್ಳೋದ್ರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ ಮತ್ತು ರಕ್ಷಣೆ ಸಿಗುತ್ತೆ. ಶಾಸ್ತ್ರಗಳ ಪ್ರಕಾರ ಈ ಕುಂಕುಮಾರ್ಚನೆಯಲ್ಲಿ ಬೆರಳುಗಳ ಬಳಕೆ ತುಂಬಾ ಮುಖ್ಯವಾಗಿರುತ್ತೆ. ಕುಂಕುಮಾರ್ಚನೆ ಮಾಡುವಾಗ ಯಾವಾಗಲೂ ಬಲಗೈಯ ಉಂಗುರದ ಬೆರಳು ಮತ್ತು ಹೆಬ್ಬೆರಳು ಇವೆರಡನ್ನ ಸೇರಿಸಿಕೊಂಡು ಕುಂಕುಮವನ್ನು ತೆಗೆದುಕೊಂಡು ಸಮರ್ಪಣೆ ಮಾಡಬೇಕು. ಕೆಲವೊಂದು ಸಂಪ್ರದಾಯಗಳಲ್ಲಿ ಹೆಬ್ಬೆರಳು, ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಈ ಮೂರನ್ನೂ ಬಳಸಿ ಅರ್ಚನೆ ಮಾಡುತ್ತಾರೆ. ಇದನ್ನ ಮೃಗಿ ಮುದ್ರೆ ಅಂತ ಕರೆಯಲಾಗುತ್ತೆ. ತೋರು ಬೆರಳನ್ನ ಪೂಜಾ ಕಾರ್ಯಗಳಲ್ಲಿ ಅಥವಾ ಕುಂಕುಮ ಹಚ್ಚೋದಕ್ಕೆ ಬಳಸಬಾರದು, ಅದು ಅಹಂಕಾರದ ಸಂಕೇತವಾಗಿದೆ. ಇನ್ನು ನಮಗೆ ನಾವೇ ಕುಂಕುಮ ಇಟ್ಟುಕೊಳ್ಳುವಾಗ ಯಾವ ಬೆರಳು ಬಳಸಬೇಕು ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ದೇವರಿಗೆ ಪೂಜೆ ಮಾಡಿದ ನಂತರ ಪ್ರಸಾದವಾಗಿ ಕುಂಕುಮವನ್ನು ಉಂಗುರದ ಬೆರಳಿನಿಂದ ಇಟ್ಟುಕೊಳ್ಳುವುದು ಶ್ರೇಷ್ಠ. ಇದು ಶಾಂತಿ ಮತ್ತು ಸೌಭಾಗ್ಯವನ್ನು ಕರುಣಿಸುತ್ತೆ ಅನ್ನೋದು ನಂಬಿಕೆ. ಪುರುಷರು ವಿಜಯ ಪ್ರಾಪ್ತಿಗಾಗಿ ಹೆಬ್ಬೆರಳಿನ ತಿಲಕವಿಡುತ್ತಾರೆ. ಅದರಲ್ಲೂ ಹೆಣ್ಣುಮಕ್ಕಳು ಯಾವಾಗಲೂ ಗೋಲಾಕಾರದ ಕುಂಕುಮವನ್ನೇ ಹಾಕಿಕೊಳ್ಳಬೇಕು ಅನ್ನೋ ನಿಯಮವಿದೆ. ಇನ್ನು ಬೇರೆಯವರಿಗೆ ಕುಂಕುಮವನ್ನು ಹಚ್ಚುವಾಗ ಯಾವಾಗಲೂ ಮಧ್ಯದ ಬೆರಳನ್ನೇ ಬಳಸಬೇಕು. ಯಾಕಂದರೆ ಇತರರನ್ನು ಸ್ಪರ್ಶ ಮಾಡುವಾಗ ಬೆರಳಿನ ಮೂಲಕ ಅವರಲ್ಲಿರುವ ಕೆಟ್ಟ ಶಕ್ತಿಗಳು ನಮ್ಮನ್ನು ಆಕರ್ಷಣೆ ಮಾಡುವ ಸಾಧ್ಯತೆಗಳಿರ್ತವೆ. ಹೀಗಾಗಿ ತೇಜೋಬಲವಿರುವ ಮಧ್ಯದ ಬೆರಳನ್ನು ಉಪಯೋಗಿಸಿ ಕುಂಕುಮವನ್ನು ಇಡಬೇಕು ಇತರರಿಗೆ ಇಡುವಾಗ. ಇದರಿಂದ ಯಾವ ತೊಂದರೆಯೂ ಕೂಡ ಎದುರಾಗೋದಿಲ್ಲ. ಕುಂಕುಮಾರ್ಚನೆಯನ್ನು ಮಾಡುವಾಗ ಪಾಲಿಸಬೇಕಾದ ಪ್ರಮುಖ ನಿಯಮಗಳು ಹೀಗಿವೆ ನೋಡಿ. ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಶುದ್ಧ ಮನಸ್ಸಿನಿಂದ ಕೋರಬೇಕು. ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ತರ ಅಥವಾ ದುರ್ಗಾ ನಾಮಾವಳಿಗಳನ್ನು ಹೇಳ್ತಾ ಅರ್ಚನೆಯನ್ನು ಮಾಡಬೇಕು. ಕುಂಕುಮವು ಅರಿಶಿನ, ಸುಣ್ಣ ಮತ್ತು ನಿಂಬೆ ರಸದ ಮಿಶ್ರಣದಿಂದ ತಯಾರಾದ ನೈಸರ್ಗಿಕ ಕುಂಕುಮವಾಗಿದ್ದರೆ ಶ್ರೇಷ್ಠ. ಕೆಮಿಕಲ್ ಮಿಶ್ರಿತ ಕುಂಕುಮ ಬಳಸಬಾರದು. ಅರ್ಚನೆ ಮಾಡಿದ ಕುಂಕುಮವನ್ನು ಕಾಲಿಗೆ ತಾಗದಂತೆ, ನೆಲಕ್ಕೆ ಚೆಲ್ಲದಂತೆ ಎಚ್ಚರ ವಹಿಸಬೇಕು. ಶಾಸ್ತ್ರದ ಪ್ರಕಾರ ಮತ್ತು ವೈಜ್ಞಾನಿಕವಾಗಿಯೂ ಕುಂಕುಮವನ್ನು 2 ಹುಬ್ಬುಗಳ ನಡುವೆ ಇರುವ ಆಜ್ಞಾಚಕ್ರದ ಸ್ಥಾನದಲ್ಲೇ ಧರಿಸಬೇಕು. ಇದು ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಮತ್ತು ಮನಸ್ಸನ್ನು ಶಾಂತವಾಗಿರಿಸುತ್ತೆ. ದೇವಿಯ ಅನುಗ್ರಹ ಪಡೆಯುವುದಕ್ಕೆ ಕುಂಕುಮಾರ್ಚನೆ ಅತ್ಯಂತ ಸುಲಭ ಮತ್ತು ಶ್ರೇಷ್ಠ ಮಾರ್ಗ. ಉಂಗುರದ ಬೆರಳು ಮತ್ತು ಹೆಬ್ಬೆರಳಿನ ಸಹಾಯದಿಂದ ಭಕ್ತಿಯಿಂದ ಅರ್ಚನೆ ಮಾಡಿದರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಅಂತ ಪುರಾಣಗಳು ಹೇಳಿವೆ. ಒಟ್ಟಾರೆ ಕುಂಕುಮಾರ್ಚನೆಯು ಕೇವಲ ಒಂದು ಪೂಜೆಯಲ್ಲ, ಅದು ನನ್ನ ಕುಟುಂಬದ ರಕ್ಷಣೆ ನಿನ್ನ ಹೊಣೆ ತಾಯಿ ಅಂತ ಜಗನ್ಮಾತೆಯಲ್ಲಿ ಶರಣಾಗುವ ಪ್ರಕ್ರಿಯೆ. ಈ ಶರಣಾಗತಿ ಮತ್ತು ಕುಂಕುಮದಲ್ಲಿರುವ ಲಕ್ಷ್ಮೀ ಕಟಾಕ್ಷವೇ ಪತಿಯ ಆಯಸ್ಸು ಮತ್ತು ಮನೆಯ ಏಳಿಗೆಗೆ ಕಾರಣವಾಗುತ್ತೆ ಅನ್ನೋದನ್ನು ಮರೆಯಬಾರದು. ವೀಕ್ಷಕರೇ, ಕುಂಕುಮಾರ್ಚನೆ ಮತ್ತು ಕುಂಕುಮ ಧಾರಣೆಯ ಕುರಿತ ಈ ವಿಶೇಷವಾದ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲದೆ ಸಾಧ್ಯ ಆದಷ್ಟು ಕೂಡ ಶೇರ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.